ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಗಂಡಸರು ಮತ್ತು ಹೆಂಗಸರು ಸಹಜವಾಗಿ ಏಕಾಂತದಲ್ಲಿ ಹೆಚ್ಚು ಕಾಲ ಕಳೆಯಬೇಕು ಅಂತ ಬಯಸುತ್ತಾರೆ. ಆದ್ರೆ ಗಂಡಸರ ಕೆಲವು ತಪ್ಪು ಹೆಂಗಸರ ಮೂಡ್ ಹಾಳು ಮಾಡುತ್ತದೆ. ಹೀಗಾಗಿ ಹೆಂಗಸರಿಗೆ ತೃಪ್ತಿ ನೀಡಲು ಖಂಡಿತವಾಗಿ ಇದನ್ನು ಅನುಕರಿಸಿ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಹೆಂಗಸರಿಗೆ ತೃಪ್ತಿ ನೀಡುವ ಸಂಭೋಗ ಆಸನಗಳ ಬಗ್ಗೆ ನೀವು ತಿಳಿಯಲೇಬೇಕು. ಇವು ನಿಮ್ಮ ಲೈಂಗಿಕ ಜೀವನವನ್ನು ಖುಷಿಯಿಂದ ಇರಿಸಲು ಸಹಕಾರ ನೀಡುತ್ತವೆ. ಅಂದ ಹಾಗೆ ಸ್ನೇಹಿತರೆ, ನೀವು ಏನಾದರೂ ಮದುವೆ ಆಗಿದ್ದು ನಿಮ್ಮ ಸಂಗಾತಿಯ ಪ್ರತಿಯೊಂದು ಆಸೆಯ ಬಗ್ಗೆ ತಿಳಿದಿದ್ದರೆ ಒಳಿತು. ಇಲ್ಲವಾದಲ್ಲಿ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಆಕೆಯ ಇಷ್ಟ ಏನೆಂಬುದನ್ನು ತಿಳಿದುಕೊಳ್ಳಿ. ನಿಮಗೆ ಗೊತ್ತಾ, ಕಾಮಶಾಸ್ತ್ರದ ಅನುಸಾರ ಹೆಂಗಸರು ಮತ್ತು ಗಂಡಸರು ಲೈಂಗಿಕ ಜೀವನವನ್ನು ಅರ್ಥಪೂರ್ಣಗೊಳಿಸಿಕೊಳ್ಳಬಹುದು. ಹೀಗಾಗಿ ಹೆಚ್ಚು ಹೆಂಗಸರು ಯಾವ ರೀತಿ ಸಂಭೋಗ ಮಾಡಲು ಬಯಸುತ್ತಾರೆ ಅನ್ನೋದನ್ನು ತಿಳಿಯುವುದು ಅಷ್ಟೇ ಮುಖ್ಯ ಆಗಿದೆ. ಅವುಗಳಲ್ಲಿ ಮುಖ್ಯವಾಗಿ ಸಂಭೋಗ ಸಮಯದಲ್ಲಿ ಪುರುಷರು ಮಹಿಳೆಯ ಮೇಲೆ, ಇಲ್ಲ ಮಹಿಳೆ ಪುರುಷನ ಮೇಲೆ ಇರೋದು ಸಾಮಾನ್ಯ. ಇದು ಹಳೆಯ ವಿಧಾನವಾದರೂ ಸಹ ಈ ಕ್ರಮ ಹೆಂಗಸರಿಗೆ ಬಹಳಷ್ಟು ಇಷ್ಟ. ಯಾಕೆಂದರೆ ಈ ಆಸನದಿಂದ ಹೆಂಗಸರು ಸಂಭೋಗದ ಜೊತೆಗೆ ಪ್ರೀತಿಯ ಅನುಭವ ಪಡೆಯುತ್ತಾರೆ. ಹಾಗೆಯೇ ಪುರುಷರ ತೊಡೆ ಮೇಲೆ ಕುಳಿತು ಮಹಿಳೆಯರು ಸಂಭೋಗ ಮಾಡುವ ವಿಧಾನದಲ್ಲಿ ಹೆಂಗಸರು ಬಹಳಷ್ಟು ಉದ್ರೇಕಕ್ಕೆ ಒಳಗಾಗುತ್ತಾರೆ. ಅಲ್ಲದೆ ಇದು ನೇರವಾಗಿ ಹೃದಯದಿಂದ ಹೃದಯಕ್ಕೆ ಸಂಪರ್ಕ ಏರ್ಪಡುತ್ತದೆ. ಸ್ನೇಹಿತರೆ, ಇನ್ನೊಂದು ವಿಧಾನದಲ್ಲಿ ಗಂಡಸರ ಮೇಲೆ ಹೆಂಗಸರು, ಈ ಆಸನದಲ್ಲಿ ಮಹಿಳೆಯರು ಡಾಮಿನೇಟ್ ಮಾಡುವುದನ್ನು ಇಷ್ಟಪಡುತ್ತಾರೆ. ಹಾಗೆಯೇ ಬೇಗನೆ ಖುಷಿ ಭಾವನೆಯನ್ನು ಪಡೆಯುವಲ್ಲಿ ಸಫಲರಾಗುತ್ತಾರೆ. ಸ್ನೇಹಿತರೆ, ಸ್ಪೂನ್ ಫೀಡಿಂಗ್ ಆಸನ ಕೂಡ ಸತಿಪತಿಗಳಿಗೆ ಹೆಚ್ಚು ಉಪಯುಕ್ತಕಾರಿಯಾಗಿದೆ. ಯಾಕೆಂದರೆ ಹೇಗೆ 2 ಚಮಚಗಳು ಒಂದರ ಮೇಲೆ ಫಿಟ್ ಆಗುತ್ತವೆ, ಹಾಗೆಯೇ ಸತಿಪತಿಗಳು ಇದ್ದು ಸುಖ ಪಡೆಯುತ್ತಾರೆ. ಸ್ನೇಹಿತರೆ, ಹಾಗೆಯೇ ಸಂಭೋಗದಲ್ಲಿ ಮುಖ್ಯವಾಗಿ ಗಂಡಸರು ಅವಸರ ಮಾಡದೆ ಸಂಗಾತಿಯ ಬೇಕು ಬೇಡ ತಿಳಿದು ಸಂಪರ್ಕ ಮಾಡುವುದು ಅವಶ್ಯ. ಇದರಿಂದ ಜೀವನದಲ್ಲಿ ಅನೇಕ ಯಶಸ್ಸುಗಳಿಗೆ ಕಾರಣವಾಗಲಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮತ್ತೊಂದು ವಿಡಿಯೋಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.